ಅಭಿಮಾನಿ ದೇವರುಗಳೇ ಅನ್ನೋದು ರಾಜ್ಕುಮಾರ್ ಕಾಲದಾಗ ಮಾತ್ರನೇ ಜನ ಚಪ್ಪಾಳೆ ತಟ್ಟೋದು. ರಾಜ್ಕುಮಾರ್ ಅವರಿಗೆ ಇಬ್ಬರು ನಿರ್ದೇಶಕರಿದ್ದರು. ಒಬ್ಬರು ಸಿನಿಮಾ ನಿರ್ದೇಶಕರು, ಆಯಾ ಸಿನಿಮಾದ ನಿರ್ದೇಶಕರುಗಳು ಅವರು ಒಬ್ಬರು. ಇನ್ನು ಉಳಿದವರು ಯಾರು ಅಂತ ಅಂದರೆ ಜನ ಅವರ ನೈತಿಕ ನಿರ್ದೇಶಕರು. ಜನರೇ ಅವರ ನೈತಿಕ ನಿರ್ದೇಶಕರು. ಜನ ನನ್ನ ಹತ್ರ ಮಾಡಿಸಿದ್ರಪ್ಪ ನಾನು ಮಾಡಿದೆ ಅಂತಾರೆ. ಜನರು ಹೇಳಿದರು ಸಿಗರೇಟ್ ಸೇದಬೇಡಿ ಅಣ್ಣ ಅಂದರು. ಜನರು ಹೇಳಿದರು ಕುಡಿಬೇಡಿ ಅಣ್ಣ ಅಂದರು. ಜನರು ಹೇಳಿದರು ನೀವು ಪ್ಯಾಂಟು ಅದೆಲ್ಲ ಹಾಕಬೇಡಿ ಅಣ್ಣ, ಬಿಳಿ ಬಟ್ಟೆನೇ ಸಾಕು, ಅದರಲ್ಲೇ ಚೆನ್ನಾಗಿ ಕಾಣಿಸ್ತೀರಿ ಅಂದರು. ರಾಜ್ಕುಮಾರ್ ಸಿನಿಮಾದಲ್ಲಿ ಎಂದೂ ಸಿಗರೇಟ್ ಸೇದಲಿಲ್ಲ. ಇದಾದ ಮೇಲೆ ಕುಡಿಯೋ ಪಾತ್ರಗಳನ್ನು ಮಾಡಲಿಲ್ಲ. ಅವರು ಪ್ಯಾಂಟ್ ಗಿಂಟ್ ಹಾಕೊಳ್ಳೋದನ್ನು ಬಿಟ್ಟು ಶುಭ್ರವಾಗಿರುವ ಬಿಳಿಯ ವಸ್ತ್ರದಲ್ಲಿ ಇದ್ದರು. ಇದನ್ನು ರೂಪಿಸಿದವರು ಯಾರು? ಹಾಗಾದರೆ ರಾಜ್ಕುಮಾರ್ ಎಂಥ ಪಾತ್ರಗಳನ್ನು ಮಾಡಬೇಕು ಅಂತ ನೈತಿಕ ನಿರ್ದೇಶನವನ್ನು ಕೊಟ್ಟಂಥವರು ಪ್ರಜೆಗಳು. ಅವರಿಗನುಗುಣವಾಗಿ ತನ್ನ ಅಭಿನಯವನ್ನು ಮಾಡಿದಂಥ ರಾಜ್ಕುಮಾರ್ ಅವರು. ಆದ್ದರಿಂದ ಅವರು ಪ್ರಜಾಪ್ರತಿಭೆ. ಈ ಸಭೆ ಇದೆಯಲ್ಲ, ಇದೊಂದು ರೀತಿ ಬೌದ್ಧಿಕವಾದ ಸಭೆಯೂ ಹೌದು. ಇದು ಸಿಳ್ಳೆ ಹೊಡೆಯೋ ಸಭೆ ಅಲ್ಲ ನನ್ನ ದೃಷ್ಟಿ ಒಳಗಡೆ. ಅಂದರೆ ಒಂದು ಕಾಲದಲ್ಲಿ ಒಂದು ಸಮಾರಂಭದಲ್ಲಿ ಆಗಿನ್ನೂ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ನನ್ನ ನಡುವೆ ಅಷ್ಟೊಂದು ಆತ್ಮೀಯತೆ ಬೆಳೆದಿಲ್ಲದೆ ಇರೋವಂಥ ಒಂದು ಸಂದರ್ಭದಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸಲ್ಲಿ ಒಂದು ಸಮಾರಂಭ ನಡೀತು. ನನ್ನನ್ನು ಪ್ರಾಸ್ತಾವಿಕ ಮಾತು ಆಡೋದಕ್ಕೆ ಬಿಟ್ಟಿದ್ದರು. ಆ ಸಂದರ್ಭದಲ್ಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಉದ್ದೇಶಿಸಿ ಅವರನ್ನು ಪ್ರಶಂಸೆ ಮಾಡಿ ಅವರ ಸಾಧನೆಯನ್ನು ಹೇಳಿ ಕಡೆಗೆ ಒಂದು ಮಾತನ್ನು ಹೇಳಿದೆ. ಕೋಟ್ಯಾಂತರ ಜನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಭಿಮಾನಿಗಳಿದ್ದಾರೆ. ಆದರೆ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ನನ್ನಂಥ ಅಜ್ಞಾತ ಅಭಿಮಾನಿಗಳು ಇದ್ದೀವಿ. ನಾವು ಸ್ಟಾರ್ ಕಟ್ಟೋದಿಲ್ಲ, ಸಿಳ್ಳೆ ಹೊಡೆಯೋದಿಲ್ಲ, ಮೆರವಣಿಗೆ ಮಾಡೋದಿಲ್ಲ, ಆದರೆ ನಮ್ಮ ಹೃದಯದಲ್ಲಿ ಇಟ್ಕೊಂಡಿರ್ತೇವೆ ಅಂತ ಹೇಳಿದೆ. ಅವ್ರು ಹೋಗ್ಬೇಕಾದ್ರೆ ಮೆತ್ತಗೆ ಬಂದು ನನ್ನ ಹತ್ರ ಏನೋ ಅಜ್ಞಾತ ಅಭಿಮಾನಿಗಳು ಅಂದ್ರಲ್ಲ, ಅದು ಏನು ಅಂತ ಕೇಳಿದರು ಅವರು. ಆಮೇಲೆ ಅದರ ನಂತರದಲ್ಲಿ ಬಹುಶಃ ನನ್ನ ಮತ್ತು ಅವರ ಆತ್ಮೀಯತೆ ಹೆಚ್ಚಾಗಕ್ಕೆ ಶುರುವಾಯಿತು. ಜನ್ಮದ ಜೋಡಿಗೆ ನಾನು ಕೆಲಸ ಮಾಡಿದೆ. ಬಹಳ ಅದ್ಭುತವಾದಂಥ ಒಂದು ಸಿನಿಮಾದಲ್ಲಿ ಶಿವಣ್ಣ ಅವರು ನಾಯಕನ ಪಾತ್ರ ಮಾಡಿದ್ರು. ಇದೆಲ್ಲ ಚರಿತ್ರೆ ಇದು. ಆದರೆ ರಾಜ್ಕುಮಾರ್ ಅವರು ತಮ್ಮ ಅನುಭವ ಕಥನವನ್ನು ತಾವೇ ಹೇಳಿಕೊಂಡಂತಹ ಸಿ ದತ್ತರಾಜ್ ಅವರು ಅಷ್ಟೇ ಸಮರ್ಥವಾಗಿ ದಾಖಲೆ ಮಾಡಿದಂತಹ, ಯಾಕೆಂದರೆ ಈ ಕಾಲದಲ್ಲಿ ಹೇಳಿದ್ದೊಂದು ಬರೆಯೋದೊಂದು ಇರುತ್ತೆ. ಅಂಥವರು ಅನೇಕರು. ರಾಜ್ಕುಮಾರ್ ಅಡುಗೆ ಮನೆವರೆಗೂ ನಾವು ಹೋಗಿದ್ದೇವೆ ಅನ್ನೋ ಭ್ರಮೆಯ ಒಳಗಡೆ ಸುಳ್ಳು ಸುಳ್ಳು ಬರೆದಿರೋರು ಉಂಟು ನಮ್ಮಲ್ಲಿ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಯಥಾವತ್ತಾಗಿ ಆ ದಾಖಲೆಯನ್ನು ಹಾಗೇ ಕೊಡ್ತಕ್ಕಂಥವ್ರು ಇದ್ದಾರಲ್ಲ, ಅದು ಬಹಳ ಅಪರೂಪದ ಸಂಗತಿ. ಸಿ ದತ್ತರಾಜ್ ಅವರು ಅಂಥದ್ದೊಂದು ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ನಡುವೆ ಇಲ್ಲ. ಅವರ ಪುಣ್ಯ ಸ್ಮರಣೆಯ ದಿನ ಇವತ್ತು. ಹಾಗಾಗಿ ಅವರಿಗೆ ವಿಶೇಷವಾದ ಗೌರವಗಳನ್ನು ಅರ್ಪಿಸ್ತಾ, ಅದೇ ಸಂದರ್ಭದಲ್ಲಿ ದತ್ತರಾಜ್ ಅವರು ನಮ್ಮ ನಡುವೆ ಇಲ್ಲ. ಅವರು ಮಾಡಿದ ಈ ಕೆಲಸ ಇದೆಯಲ್ಲ, ಅದನ್ನು ಜ್ಞಾಪಿಸ್ಕೊಳ್ತಾ ನಾನು ಕೆಲವು ಮಾತುಗಳನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ರಾಜ್ಕುಮಾರ್ ಅವರ ಬಗೆಗೆ ನೂರಾರು ಕೃತಿಗಳು ಬಂದಿವೆ. ಬಹುಶಃ ನನ್ನ ತಿಳುವಳಿಕೆ ಸರಿ ಅನ್ನೋದಾದರೆ ಗೊತ್ತಿಲ್ಲ, ಏಕೆಂದರೆ ನಾವೆಲ್ಲ ಸರ್ವಜ್ಞರಲ್ಲ. ನಾವು ಸರ್ವಜ್ಞರು, ಅಂತಿಮ ಸತ್ಯದ ಹರಿಕಾರರು ಅಂತ ತಿಳ್ಕೊಂಡ್ರೆ ಅದು ಆತ್ಮವಂಚನೆ ಅಂದ್ಕೊಂಡಿದ್ದೀನಿ ನಾನು. ನನ್ನ ತಿಳುವಳಿಕೆ ಮಿತಿಯಲ್ಲಿ ಹೇಳೋದಾದರೆ ಭಾರತೀಯ ಚಿತ್ರರಂಗದಲ್ಲಿ ಯಾವುದೇ ಕಲಾವಿದರ ಬಗ್ಗೆ ಬರದೇ ಇರೋಷ್ಟು ಪುಸ್ತಕಗಳು ಬಂದಿರೋದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಾತ್ರವೇನಿದೆ. ಅಷ್ಟು ಪುಸ್ತಕಗಳನ್ನು ಬರೆಸಿಕೊಂಡಂತಹ ಒಬ್ಬ ಕಲಾವಿದ. ನೀವು ಕೋಟ್ಯಾಂತರ ಜನ ಸಿನಿಮಾ ನೋಡೋರು ಇರ್ಬೋದು, ಆದರೆ ಒಬ್ಬ ಕಲಾವಿದ ಬರೆಸ್ಕೊಳ್ಳೋದಿದೆಯಲ್ಲ, ಅಂದರೆ ಬರೆಸ್ಕೊಳ್ಳೋದು ಅಂದರೆ ಅವ್ರು ಹೋಗಿ ಬರೀರಿ ಅಂತ ಹೇಳಿದರು ಅಂತಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಬರೆಯೋದ್ರ ಮುಖಾಂತರವಾಗಿ ನಮಗೊಂದು ಸಾರ್ಥಕ ಭಾವ ಮೂಡುತ್ತೆ ಅಂತ ಲೇಖಕರು ಭಾವಿಸ್ಕೊಳ್ಳೋದಿದೆಯಲ್ಲ, ಇದು ಬಹಳ ಅಪರೂಪದ ಸಂಗತಿ. ಅದು ಒದಗಿದ್ದು ರಾಜ್ಕುಮಾರ್ ಅವರಿಗೆ ಅನ್ನೋದು ಬಹಳ ಮುಖ್ಯವಾದ ಸಂಗತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂಥ ಅನೇಕ ಕೃತಿಗಳು, ಕೆಲವರು ಅಭಿಮಾನದಿಂದ ಬರೆದಿರೋರಿದ್ದಾರೆ, ಈ ಬಹುಳೆ ಥರದವರು. ಅದರ ಜೊತೆಗೆ ಈಗ ಗಣಪತಿ ಥರದವರು, ವೀರಪ್ಪನ ಅಪಹರಣದ ನಂತರದಲ್ಲಿ ಅವರು ಬಂದ ನಂತರದಲ್ಲಿ ಎದುರುಗಡೆನೇ ಕೂತು ಅವರ ವಿವರಗಳನ್ನೆಲ್ಲ ಸಂಗ್ರಹಿಸಿ ರೂಪತಾರದಲ್ಲಿ ಬರೆದ ಒಂದು ಅಧಿಕೃತ ಮಾಹಿತಿಯ ಪುಸ್ತಕ ಇದೆ. ಬಹಳ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕಥಾನಾಯಕನ ಕಥೆ ಬಿಡುಗಡೆ ಆಗ್ತಿರೋ ಸಂದರ್ಭದಲ್ಲಿ ನಾನು ದೊಡ್ಡ ಹುಲ್ಲು ರುಕ್ಕೋಜಿಯವರ ಒಂದು ತಪಸ್ಸಿನ ರೀತಿಯಲ್ಲಿ ಕೂತು 10-12 ವರ್ಷಗಳ ಕಾಲ ಸಂಶೋಧನೆ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಬದುಕನ್ನು, ಚಿತ್ರಗಳನ್ನು ಅಧಿಕೃತವಾಗಿ ಕಟ್ಟಿಕೊಟ್ಟಿದ್ದಿದೆಯಲ್ಲ,
ಇದು ಭಾರತೀಯ ಚಿತ್ರರಂಗದ ಯಾವ ಕಲಾವಿದರಿಗೂ ಸಲ್ಲದೇ ಇರೋ ಗೌರವ. ಹಾಗಾಗಿ ದೊಡ್ಡಹುಲ್ಲೂರು ಕೋಜಿ ಅವರ ಪುಸ್ತಕ ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸಿಕೊಳ್ಳಲೇಬೇಕು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದೊಂದು ಅತ್ಯುತ್ತಮವಾದ ಒಂದು ಸಂಶೋಧನೆಯ ಕೃತಿ ಅದು. ರಾಜ್ಕುಮಾರ್ ಅವರ ವಿಶೇಷ ಏನು ಅಂದರೆ, ಈ ಮಾತುಗಳನ್ನು ಅನೇಕ ಸಂದರ್ಭದಲ್ಲಿ ಹೇಳಿರೋದುಂಟು, ಆದರೆ ಸಂಕ್ಷಿಪ್ತವಾಗಿ ನಾನು ಮಾತುಗಳನ್ನು ಮುಗಿಸೋದಕ್ಕೆ ಇಷ್ಟಪಡ್ತೇನೆ. ಸಂಕ್ಷಿಪ್ತ ಅಂತಂದರೆ ನಾವು ಮೇಷ್ಟ್ರುಗಳು ಹೇಳಿ ಕೇಳಿ 1 ಗಂಟೆ ಪಾಠ ಮಾಡಿದವರು 55 ನಿಮಿಷನೂ ಸಂಕ್ಷಿಪ್ತ ಅನಿಸುತ್ತೆ. ಅಷ್ಟು ಸಮಯವನ್ನು ನಾನು ತೆಗೆದುಕೊಳ್ಳೋದಿಲ್ಲ. ಆದರೆ ಇವತ್ತು ಬಹಳ ವಿಶೇಷ, ನನಗೆ ಶಿವರಾಜ್ ಕುಮಾರ್ ಅವರು ಬಂದು ಈ ಪುಸ್ತಕವನ್ನು ಜನಾರ್ಪಣೆ ಮಾಡಿರೋದು ಒಂದು ವಿಶೇಷ ಅಂತ ಅಂದ್ಕೊಂಡಿದ್ದೀನಿ ನಾನು. ಏಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಾದಿಯಲ್ಲಿಯೇ ನಡೆದು ಬರ್ತಾ ಇರತಕ್ಕಂಥ ಅವರ ಕುಟುಂಬ ಇದೆಯಲ್ಲ, ಅದು ರಾಜ್ಕುಮಾರ್ ಅವರಿಗೆ ನಿಜವಾದ ಅರ್ಥದಲ್ಲಿ ಗೌರವವನ್ನು ಸಲ್ಲಿಸುತ್ತೆ. ನಾವು ತಂದೆಗೆ ತಕ್ಕ ಮಗ ಅಂತೀವಿ, ತಾಯಿಗೆ ತಕ್ಕ ಮಗಳು ಅಂತೀವಿ, ಇವೆಲ್ಲ ಹೇಳ್ತೀವಲ್ಲ, ಅದರ ಸಾರ್ಥಕದ ರೂಪವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬವನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಅದೇ ಹಾದಿಯಲ್ಲಿ ಹೋಗ್ತಾ ಇರತಕ್ಕಂಥ ಶಿವರಾಜ್ ಕುಮಾರ್ ಅವರು ಇವತ್ತು ಬಂದು ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಬಹಳ ಸಂತೋಷ ಆಗಿದೆ. ಜೊತೆಗೆ ಭಾರ್ಗವ ಅವರು ಕನ್ನಡ ಚಿತ್ರರಂಗದಲ್ಲಿ ಅನೇಕ ಚಿತ್ರಗಳನ್ನು ನಿರ್ದೇಶನ ಮಾಡಿದ ಅಪಾರ ಅನುಭವದ ಭಾರ್ಗವ ಅವರು ಬಂದಿದ್ದಾರೆ. ರಾಜ್ಕುಮಾರ್ ಅವರ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ, ಶಿವರಾಜ್ ಕುಮಾರ್ ಅವರ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಅದರ ಜೊತೆಗೆ ಈ ವಿಡಿಯೋಗಳನ್ನು ಯೂಟ್ಯೂಬಲ್ಲಿ ಕೇಳ್ತಕ್ಕಂಥವ್ರಿಗೆ ಅವ್ರು ಕೊಡೋ ಮಾಹಿತಿ ಇದೆಯಲ್ಲ, ಮುಚ್ಚುಮರೆ ಇಲ್ಲದೆ ಕೊಡುವ ಮಾಹಿತಿ ಇದೆಯಲ್ಲ, ಅದಕ್ಕಾಗಿಯೇ ಪ್ರಭಾಕರ್ ಅವರನ್ನು ಒಂದು ವಿಶ್ವಕೋಶ ಅಂತ ಕರೆದರು. ಚಿತ್ರರಂಗದ ಒಳಗಡೆ ಇರುವಂಥ ವಿಶ್ವ ಇದೆಯಲ್ಲ, ಅದನ್ನೆಲ್ಲ ಬಹಳ ಚೆನ್ನಾಗಿ ಬಯಲು ಮಾಡ್ತಿರೋ ಭಾರ್ಗವ ಅವರು ಈ ಸಂದರ್ಭದಲ್ಲಿ ಬಂದಿದ್ದಾರೆ. ಜಯಮಾಲಾ ಅವರು, ಜಯಮಾಲಾ ಕೇವಲ ನಟಿ ಅಲ್ಲ, ಕೇವಲ ಕಲಾವಿದೆ ಅಲ್ಲ, ರಾಜ್ಕುಮಾರ್ ಅವರ ಕುಟುಂಬದಿಂದಲೇ ಚಿತ್ರರಂಗಕ್ಕೆ ಪರಿಚಿತರಾಗಿ, ಅದಕ್ಕಿಂತ ಮುಂಚೆ ಭೂತಯ್ಯನ ಮಗ ಅಯ್ಯು ಚಿತ್ರದಲ್ಲಿ ಒಂದು ದೃಶ್ಯದಲ್ಲಿ ಮಾತ್ರ ಭಾಗವಹಿಸಿದ್ರು. ನಾಯಕಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಿಂದ ಪರಿಚಿತರಾಗಿ ಅವರ ಜೊತೆ ಅನೇಕ ಚಿತ್ರಗಳನ್ನು ಮಾಡಿದ್ದಲ್ಲದೆ ಅವರು ನಿರ್ಮಾಪಕಿಯಾದರು. ರಾಷ್ಟ್ರ ಪ್ರಶಸ್ತಿ ಪಡೆದಂತಹ ಚಿತ್ರಗಳನ್ನು ಕೊಟ್ಟಂಥ ಒಬ್ಬ ನಿರ್ಮಾಪಕಿಯಾದರು. ಚಲನಚಿತ್ರ ವಾಣಿಜ್ಯ ಮಂಡಳಿಗೆ 2ನೇ ಸಾರಿ ಅವರು ಅಧ್ಯಕ್ಷೆಯಾಗಿ ಬಂದಿದ್ದಾರೆ. ಹಾಗಾಗಿ ಚಿತ್ರರಂಗಕ್ಕೆ ಅವರು ಕೊಟ್ಟಿರೋ ಕೊಡುಗೆಯನ್ನು ನಾವು ಜ್ಞಾಪಿಸ್ಕೊಳ್ಬೇಕು. ಇವರೆಲ್ಲರೂ ಬಂದಿರೋದ್ರ ಜೊತೆಗೆ ಈ ಸಮಾರಂಭವನ್ನು ನಡೆಸ್ತಿರೋದು 2 ವಿಶ್ವವಿದ್ಯಾಲಯಗಳು. ಆ ವಿಶ್ವವಿದ್ಯಾಲಯಗಳು ಒಬ್ಬ ಚಲನಚಿತ್ರ ಕಲಾವಿದನಿಗೆ ಕೊಟ್ಟಂತಹ ಗೌರವ ಇದೆಯಲ್ಲ, ಅದಕ್ಕೆ ಸಾಕ್ಷಿ, ಆ ಶಕ್ತಿ ಯಾರು ಅಂದರೆ ಡಾಕ್ಟರ್ ರಾಜ್ಕುಮಾರ್. ಸಾಮಾನ್ಯವಾಗಿ ವಿಶ್ವವಿದ್ಯಾಲಯಗಳು ಪ್ರಾಧ್ಯಾಪಕರು ಸಿನಿಮಾ ನೋಡೋದು, ಧಾರಾವಾಹಿ ನೋಡೋದು ಸ್ವಲ್ಪ ಕಡಿಮೆನೇ, ನೋಡದೆ ಬೈಕೊಳ್ಳೋದು ಜಾಸ್ತಿ, ಏಕೆಂದರೆ ಬುದ್ಧಿಜೀವಿಗಳು ನೋಡಿ ಆ ಕಾರಣಕ್ಕೆ. ಆದರೆ 2 ವಿಶ್ವವಿದ್ಯಾಲಯಗಳು ಈ ರೀತಿಯ ಗೌರವವನ್ನು ಕೊಡೋದಕ್ಕೆ ಕಾರಣ ಏನು ಅಂದರೆ, ರಾಜ್ಕುಮಾರ್ ಎನ್ನುವ ಒಂದು ಅಂತಃಶಕ್ತಿ ಇದೆಯಲ್ಲ, ಅದು ಬಹಳ ಮುಖ್ಯವಾದ ಕಾರಣ. ಹಾಗಾಗಿಯೇ ಈ ಸಮಾರಂಭ ನನಗೆ ಒಂದು ಚಾರಿತ್ರಿಕವಾದ ಸಮಾರಂಭ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ರಾಜ್ಕುಮಾರ್ ಏನು ವಿಶೇಷ ಅಂದರೆ, ಅವರನ್ನು ಸಾಮಾನ್ಯವಾಗಿ, ಅವರನ್ನೆಲ್ಲ ಯಾರನ್ನೇ ಆಗಲಿ, ಒಂದು ಬಹಳ ರಾಜಪ್ರತಿಭೆ ಅಂತ ಕರೀತಾರೆ ಅನೇಕರು, ರಾಜನ ಕಳೆ ಕಣಯ್ಯ ಅಂತಾರೆ. ಆದರೆ ನಾನು ರಾಜ್ಕುಮಾರ್ ಅವರನ್ನು ಪ್ರಜಾಪ್ರತಿಭೆ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ಹಾಗಂತ ಹೇಳಿ ರಾಜರಿಗೆ ಅವಮಾನ ಮಾಡ್ತಿಲ್ಲ ನಾನು, ಏಕೆಂದರೆ ಇದನ್ನು ಅಪವ್ಯಾಖ್ಯಾನ ಮಾಡಿಬಿಡ್ತಾರೆ ಎಷ್ಟೋ ಸಾರಿ. ಆದರೆ ಪ್ರಜಾಪ್ರತಿಭೆ ಯಾಕೆ ಅಂತಂದರೆ, ನಮ್ಮ ಪ್ರಜೆಗಳನ್ನು ನೋಡಿ, ನಮ್ಮ ಸಮಾಜವನ್ನು ನೋಡಿ, ಸಮಾಜದಲ್ಲಿರುವ ಸಮಸ್ತ ಸ್ತರಗಳನ್ನು ಚಿತ್ರದಲ್ಲಿ ಪ್ರತಿನಿಧಿಸಿದಂತಹ ಏಕೈಕ ಕಲಾವಿದ ಯಾರಾದರೂ ಇದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರು ರೈತನ ಪಾತ್ರ ಮಾಡಿದ್ದಾರೆ, ಕಾರ್ಮಿಕರ ಪಾತ್ರ ಮಾಡಿದ್ದಾರೆ, ಪ್ರಾಧ್ಯಾಪಕರ ಪಾತ್ರ ಮಾಡಿದ್ದಾರೆ, ದಲಿತರ ಪಾತ್ರ ಮಾಡಿದ್ದಾರೆ, ಚಕ್ರವರ್ತಿ ಪಾತ್ರ ಮಾಡಿದ್ದಾರೆ, ದೇವರ ಪಾತ್ರ ಮಾಡಿದ್ದಾರೆ, ಭಕ್ತನ ಪಾತ್ರ ಮಾಡಿದ್ದಾರೆ, ರಾಕ್ಷಸನ ಪಾತ್ರ ಮಾಡಿದ್ದಾರೆ, ಹಳ್ಳಿ ಪಾತ್ರ ಮಾಡಿದ್ದಾರೆ, ನಗರದ ಪಾತ್ರ ಮಾಡಿದ್ದಾರೆ. ಯಾವುದು ಮಾಡಿಲ್ಲ ಹೇಳಿ ಅವರು. ಹಾಗಾಗಿ ಅವರು ಇಡೀ ಪ್ರಜಾವಲಯವನ್ನು ಪ್ರತಿನಿಧಿಸಿದ್ದಾರೆ. ಬಹಳ ಬಹಳ ಮುಖ್ಯವಾದಂಥ ಅಂಶ ಇದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಜೊತೆಗೆ ಜನಗಳ ಮನಸ್ಸಿನಲ್ಲಿ ಬೇರು ಬಿಟ್ಟಂತಹ ಮಹಾಪ್ರತಿಭೆ ಅದು, ಜನಗಳ ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಅದು. ನೀವು 2 ಉದಾಹರಣೆನ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಕನ್ನಡ ಈ ರಾಜ್ಕುಮಾರ್ ಅಧ್ಯಯನ ಪೀಠದ ಪ್ರಭಾಕರ್ ಅವರು ಅವ್ರ ಮಾತುಗಳಲ್ಲಿ ಬರೀತಾ ಡಾಲಿ ಧನಂಜಯ ಅವರದೊಂದು ಉದಾಹರಣೆಯನ್ನು ಕೊಡ್ತಾರೆ ಇಲ್ಲಿ. ಡಾಲಿ ಧನಂಜಯ ನಟ, ಈಗ ಪ್ರಬುದ್ಧಮಾನಕ್ಕೆ ಬಂದಿರುವಂಥ ಒಬ್ಬ ಕಲಾವಿದ. ಅವ್ರ ಅಜ್ಜಿ ಕಾಣೆಯಾಗಿಬಿಡ್ತಾರೆ, ಇದ್ದಕ್ಕಿದ್ದಾಗೆ ಕಾಣೆಯಾಗಿಬಿಡ್ತಾರಂತೆ ಧನಂಜಯ ಅಜ್ಜಿ.
ಎಲ್ಲೋದ್ರು ಅಂತ ಹುಡುಕ್ತಾರೆ. 2 ದಿವಸ ಆದರೂ ವಾಪಸ್ಸೇ ಬರೋದಿಲ್ಲ ಅವರು. ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಇರುವಾಗ 2 ದಿವಸದ ನಂತರದ ಒಳಗಡೆ ಡಾಲಿ ಧನಂಜಯ ಅವರ ಅಜ್ಜಿ ವಾಪಸ್ ಬರ್ತಾರೆ. ಆಗ ಇವರಿಗೆ ಸಂತೋಷ ಆಗುತ್ತೆ. ಅಜ್ಜಿ ಎಲ್ಲೋಗಿದ್ದೆ ನೀನು ಅಂದರೆ, ರಾಜ್ಕುಮಾರ್ ಅವ್ರು ನೋಡೋಕೆ ಹೋಗಿದ್ದೆ ಅಂತಾರೆ. ಇವರು ರಾಜ್ಕುಮಾರ್ ಅವರು ಸತ್ತು ಎಷ್ಟೋ ವರ್ಷ ಆಗಿದೆ, ಎಲ್ಲಜ್ಜಿ ನೀನು ಹೋಗಿದ್ದೆ? ನಿನಗೆ ಗೊತ್ತಿಲ್ಲ, ಹೋದೆ ಸಮಾಧಿ ಹತ್ರ ಹೋದೆ, ನಾನು ಕೂತ್ಕೊಂಡೆ, ರಾಜ್ಕುಮಾರ್ ನನಗೆ ಬದುಕಿದ್ದಾರೆ. ಯಾಕೆ ಹೋಗಿದ್ದೆ ಅಲ್ಲಿ ಅಂದರೆ, ನಮ್ಮ ಹುಡುಗ ನನ್ನ ಮೊಮ್ಮಗ ಚಿತ್ರರಂಗಕ್ಕೆ ಬಂದಿದ್ದಾನಪ್ಪ, ಅವನು ಸರಿಯಾಗಿ ನೋಡ್ಕೊ ನೀನು, ಅವನು ಮುಂದಕ್ಕೆ ಬರೋಂಗೆ ನೋಡ್ಕೊ ನೀನು ಅಂತ ಹೇಳಿ ಅಷ್ಟು ಮುಗ್ಧತೆ ಇದೆಯಲ್ಲ. ನಾನು ಅದಕ್ಕೆ ಸಮಾಧಿ ಹತ್ರ ಹೋಗಿ ರಾಜ್ಕುಮಾರ್ ಅವರನ್ನು ಬೇಡ್ಕೊಂಡು ಬಂದಿದ್ದೀನಪ್ಪ ನಿನಗಾಗಿ ಅಂತ ಹೇಳಿದ್ರಂತೆ. ಈ ಜನಗಳ ಮನಸ್ಸಿನಲ್ಲಿ ಬೇರೂರೋದು ಅಂದರೆ ಹೀಗೆ ಇದು. ಜನಗಳ ಮನಸ್ಸಿನಲ್ಲಿ ಈ ರೀತಿ ಬೇರೂರಿದವರು. ಹಾಗಾಗಿ ಅವರು ಪ್ರಜೆಗಳಲ್ಲಿ ಬಹಳ ದೊಡ್ಡ ಮನುಷ್ಯರಾದವರು ರಾಜ್ಕುಮಾರ್ ಅವರು. ಇನ್ನೊಂದು ಇದೇ ಥರ ಒಬ್ಬ ಮುದುಕಿಯ ಸಂದರ್ಭವನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಗೋಕಾಕ್ ಚಳವಳಿ, ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾಗವಹಿಸದೇ ಇದ್ದಿದ್ದರೆ ಗೋಕಾಕ್ ಚಳವಳಿ ಅಷ್ಟು ತೀವ್ರವಾಗಿ ಆಗ್ತಿರಲಿಲ್ಲ. ಅದು ಆರಂಭ ಮಾಡಿದವರು ಲೇಖಕರು, ಬೇರೆ ಬೇರೆ ಕಲಾವಿದರು, ಪ್ರಾಧ್ಯಾಪಕರು, ಅಭಿಮಾನಿಗಳು, ಹೋರಾಟಗಾರರು ನಿಜ. ಡಾಕ್ಟರ್ ರಾಜ್ಕುಮಾರ್ ಪ್ರವೇಶದ ಜೊತೆಗೆ ಇಡೀ ಕರ್ನಾಟಕದಲ್ಲಿ ಒಂದು ಸಂಚಲನ ಉಂಟಾಯಿತು. ಆ ಸಂದರ್ಭದಲ್ಲಿ ಅವರು ಊರೂರು ಸುತ್ತಿ ಕನ್ನಡದ ಪರವಾಗಿ ಭಾಷಣಗಳನ್ನು ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಊರನ್ನು ದಾಟಿ ಬರ್ತಾರೆ. ಒಂದು 15 ಕಿಲೋಮೀಟ್ರ್ ಹೋಗಿರ್ತಾರೆ ಅವರು. 15 ಕಿಲೋಮೀಟ್ರ್ ಹೋದ ನಂತರದಲ್ಲಿ ಭಗವಾನ್ ಅವರು ಹೇಳ್ತಾರೆ, ಅವರು ಅಲ್ಲೊಂದು ಅಜ್ಜಿ ಒಂದು ಅರಳಿ ಕಟ್ಟೆ ಹತ್ರ ಹಾರ ಹಿಡ್ಕೊಂಡು ಕಾಯ್ತಾ ಇತ್ತು ಅಂತ ರಾಜ್ಕುಮಾರ್ ಅವ್ರಿಗೆ ಹೇಳಿರಿ. ಎಂಥ ಕೆಲಸ ಮಾಡಿದ್ರಿ, ಅಲ್ಲೇ ಹೇಳೋದು ಬೇಡವೇನ್ರಿ, ಆ ಊರಲ್ಲಿ ನಿಂತ್ಕೊಳ್ಳೋ ಅಂಥ ಉದ್ದೇಶ ಇರಲಿಲ್ಲ. ಕಡೆಗೆ ರಾಜ್ಕುಮಾರ್ ಹೇಳ್ತಾರೆ, ಕಾರು ವಾಪಸ್ ತಿರುಗಿಸಿ ಅಂತಾರೆ. 15 ಕಿಲೋಮೀಟ್ರ್ ವಾಪಸ್ ಹೋಗಿ ಅಜ್ಜಿ ಅಲ್ಲೇ ಕೂತಿರುತ್ತೆ. ಅಯ್ಯೋ ರಾಜ್ಕುಮಾರ್ ಅವ್ರನ್ನ ನೋಡಲಿಲ್ವಲ್ಲಪ್ಪ ನಾನು ಅಂಥೇಳಿ ಹೋಗಿ ಅಜ್ಜಿ ಕೈ ಮುಗಿತಾರೆ. ಅಜ್ಜಿ ಹಾರ ಹಾಕೋಕ್ಕೆ ಬಂದಾಗ ಹಾರವನ್ನು ಆ ಅಜ್ಜಿಗೆ ಹಾಕಿ ಅಜ್ಜಿಯ ಕಾಲಿಗೆ ಬಿದ್ದು ನಿನ್ನ ಆಶೀರ್ವಾದ ಬೇಕು ಅಂತಾರೆ. ಈ ರೀತಿ ಮಾಡೋಕ್ಕೆ ಸಾಧ್ಯ ಇರೋದು ರಾಜ್ಕುಮಾರ್ ಅವರಿಗೆ ಮಾತ್ರ. ಅಂದರೆ ಈ ಘಟನೆಗಳನ್ನು ನಾನು ಹೇಳೋದಕ್ಕೆ ಕಾರಣ ಏನಂತ ಅಂದರೆ, ಒಂದು ಪ್ರಜಾಪ್ರತಿಭೆಗೆ ಮಾತ್ರವೇನೇ ಜನಗಳಿಗೆ ಗೌರವ ಕೊಡಬೇಕು ಅಂತ ಅನಿಸುತ್ತೆ. ಹಾಗಾಗಿಯೇ ಅವರು ಅಭಿಮಾನಿ ದೇವರುಗಳೇ ಅಂತ ಕರೆದದ್ದು. ಅಭಿಮಾನಿ ದೇವರುಗಳೇ ಅನ್ನೋದು ರಾಜ್ಕುಮಾರ್ ಕಾಲದಾಗ ಮಾತ್ರನೇ ಜನ ಚಪ್ಪಾಳೆ ತಟ್ಟೋದು. ಇಲ್ದಿದ್ರೆ ಇಲ್ಲಿ ನಿಂತ್ಕೊಂಡು ತಟ್ಟಿ ಚಪ್ಪಾಳೆ ಅಂತ ಹೇಳಬೇಕಾಗಿರುತ್ತೆ. ಅಂದರೆ ಕೆಲವು ಮಾತುಗಳು ಯಾರ ಬಾಯಲ್ಲಿ ಬರಬೇಕು ಅವ್ರ ಬಾಯಲ್ಲಿ ಬಂದಾಗಲೇ ಜನಕ್ಕೆ ತಲುಪುತ್ತೆ. ನಾವು ಚಪ್ಪಾಳೆ ತಟ್ಟಿ ಅಂತ ಹೇಳದೇ ಇದ್ರೂ ಜನಗಳ ಮನಸ್ಸಿಗೆ ತಲುಪಿದರೆ ಅವರು ತಾನಾಗಿ ಚಪ್ಪಾಳೆ ತಟ್ತಾರೆ ಎಷ್ಟೋ ಸಂದರ್ಭದಲ್ಲಿ. ಆ ಜನರನ್ನು ಅಭಿಮಾನಿ ದೇವರುಗಳೇ ಅಂತ ಕರೆದದ್ದಿದೆಯಲ್ಲ, ಅವರು ಜನಸಾಮಾನ್ಯರಲ್ಲಿ ದೇವರನ್ನು ಕಂಡರು. ಕುವೆಂಪು ಅವರು ನಿಸರ್ಗದಲ್ಲಿ ದೇವರನ್ನು ಕಂಡರು. ಹಾಗಾಗಿ ಕನ್ನಡದ ಸಾಂಸ್ಕೃತಿಕ ಲೋಕದಲ್ಲಿ ಒಂದು ಕಡೆ ಕುವೆಂಪು, ಇನ್ನೊಂದು ಕಡೆ ರಾಜ್ಕುಮಾರ್, ಎರಡೂ ಬಹಳ ಮುಖ್ಯವಾದವರು ನನಗೆ ಅಂತ ಅನಿಸುತ್ತೆ. ಎರಡೂ ಶಿಖರಪ್ರಾಯರಾದಂಥವರು ಅವರು. ರಾಜ್ಕುಮಾರ್ ಅವರು ಚಿತ್ರರಂಗದಲ್ಲಿದ್ದರು, ಚಿತ್ರರಂಗವನ್ನು ಮೀರಿದ ಸಾಂಸ್ಕೃತಿಕ ನಾಯಕರಾದರು. ಕುವೆಂಪು ಅವರು ಸಾಹಿತ್ಯ ಲೋಕದಲ್ಲಿದ್ದರು, ಸಾಹಿತ್ಯ ಲೋಕವನ್ನು ಮೀರಿದ ಸಾಂಸ್ಕೃತಿಕ ನಾಯಕರಾದರು. ಆದರೆ ರಾಜ್ಕುಮಾರ್ ಅವರನ್ನು ರೂಪಿಸಿದವರು ಯಾರು? ನನ್ನ ದೃಷ್ಟಿಯಲ್ಲಿ ರಾಜ್ಕುಮಾರ್ ಅವರಿಗೆ ಇಬ್ಬರು ನಿರ್ದೇಶಕರಿದ್ದರು. ಒಬ್ಬರು ಸಿನಿಮಾ ನಿರ್ದೇಶಕರು, ಆಯಾ ಸಿನಿಮಾದ ನಿರ್ದೇಶಕರುಗಳು ಅವರು ಒಬ್ಬರು. ಇನ್ನು ಉಳಿದವರು ಯಾರು ಅಂತ ಅಂದರೆ ಜನ ಅವರ ನೈತಿಕ ನಿರ್ದೇಶಕರು. ಜನರೇ ಅವರ ನೈತಿಕ ನಿರ್ದೇಶಕರು. ಜನ ನನ್ನ ಹತ್ರ ಮಾಡಿಸಿದ್ರಪ್ಪ ನಾನು ಮಾಡಿದೆ ಅಂತಾರೆ. ಜನರು ಹೇಳಿದರು ಸಿಗರೇಟ್ ಸೇದಬೇಡಿ ಅಣ್ಣ ಅಂದರು. ಜನರು ಹೇಳಿದರು ಕುಡಿಬೇಡಿ ಅಣ್ಣ ಅಂದರು. ಜನರು ಹೇಳಿದರು ನೀವು ಪ್ಯಾಂಟು ಅದೆಲ್ಲ ಹಾಕಬೇಡಿ ಅಣ್ಣ, ಬಿಳಿ ಬಟ್ಟೆನೇ ಸಾಕು, ಅದರಲ್ಲೇ ಚೆನ್ನಾಗಿ ಕಾಣಿಸ್ತೀರಿ ಅಂದರು. ರಾಜ್ಕುಮಾರ್ ಸಿನಿಮಾದಲ್ಲಿ ಎಂದೂ ಸಿಗರೇಟ್ ಸೇದಲಿಲ್ಲ. ಇದಾದ ಮೇಲೆ ಕುಡಿಯೋ ಪಾತ್ರಗಳನ್ನು ಮಾಡಲಿಲ್ಲ. ಅವರು ಪ್ಯಾಂಟ್ ಗಿಂಟ್ ಹಾಕೊಳ್ಳೋದನ್ನು ಬಿಟ್ಟು ಶುಭ್ರವಾಗಿರುವ ಬಿಳಿಯ ವಸ್ತ್ರದಲ್ಲಿ ಇದ್ದರು. ಇದನ್ನು ರೂಪಿಸಿದವರು ಯಾರು? ಹಾಗಾದರೆ ರಾಜ್ಕುಮಾರ್ ಎಂಥ ಪಾತ್ರಗಳನ್ನು ಮಾಡಬೇಕು ಅಂತ ನೈತಿಕ ನಿರ್ದೇಶನವನ್ನು ಕೊಟ್ಟಂಥವರು ಪ್ರಜೆಗಳು. ಅವರಿಗನುಗುಣವಾಗಿ ತನ್ನ ಅಭಿನಯವನ್ನು ಮಾಡಿದಂಥ ರಾಜ್ಕುಮಾರ್ ಅವರು, ಆದ್ದರಿಂದ ಅವರು ಪ್ರಜಾಪ್ರತಿಭೆ. ಈ ದೇಶ ಕಂಡಂತಹ ಅತ್ಯದ್ಭುತವಾದಂತಹ ಒಂದು ಪ್ರತಿಭೆ ಅವರು. ಈ ಪುಸ್ತಕದಲ್ಲಿ ಕೆಲವು ಸನ್ನಿವೇಶಗಳಿವೆ. ಅವನ್ನು ಈ ಸಂದರ್ಭದಲ್ಲಿ ನಾನು ಒಂದು 2-3 ಸನ್ನಿವೇಶಗಳನ್ನು ಹೇಳಬೇಕು, ಏಕೆಂದರೆ ಈ ಪುಸ್ತಕದ ಮಹತ್ವ ಏನು ಅಂತ ಗೊತ್ತಾಗಬೇಕಲ್ಲ. ಆ ಕಾರಣಕ್ಕಾಗಿ ರಾಜ್ಕುಮಾರ್ ಒಳಗಡೆ ಸದಾ ಜಾಗೃತವಾಗಿದ್ದವರು ಮುತ್ತುರಾಜ್, ಅವರು ಮೂಲ ಹೆಸರು.
ಅಂದರೆ ಆ ಮುಗ್ಧತೆ ಇದೆಯಲ್ಲ, ಆ ಮುಗ್ಧತೆ ಯಾವತ್ತೂ ರಾಜ್ಕುಮಾರ್ ಅವರಿಂದ ದೂರ ಹೋಗಲೇ ಇಲ್ಲ ಅವರು. ಇಲ್ಲಿ ಈ ಪುಸ್ತಕದ ಬಹಳ ವಿಶೇಷ ಏನು ಅಂದರೆ, ತಮ್ಮ ಅನುಭವ ಕಥನಗಳನ್ನು ಹೇಳ್ಕೊಳ್ಳುವಂಥ ಸಂದರ್ಭದ ಒಳಗಡೆ ತನ್ನ ಬಗೆಗೆ ಬಂದಂತಹ ಟೀಕೆಗಳನ್ನು ಅವರು ಅಷ್ಟೇ ಸಮಚಿತ್ತದಿಂದ ಹೇಳ್ಕೊಳ್ತಾರೆ. ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಬ್ಬ ರಾಜ್ಕುಮಾರ್ ಇದ್ದಕ್ಕಿದ್ದಾಗೇ ರೂಪುಗೊಂಡಿದ್ದಲ್ಲ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನಾವೆಲ್ಲ ಪ್ರಶಂಸೆ ಮಾಡ್ತೀವಿ, ಆದರೆ ರಾಜ್ಕುಮಾರ್ ಅನುಭವಿಸಿದ ಸಂಕಟಗಳೇನು, ರಾಜ್ಕುಮಾರ್ ಅವರು ಎದುರಿಸಿದ ಸವಾಲುಗಳೇನು, ಇವು ಬಹಳ ಮುಖ್ಯ. ಅವ್ರ ಬಾಯಲ್ಲಿ ಅವರು ಹೇಳ್ಕೊಳ್ಳೋದನ್ನು ನಾವು ನೋಡ್ತೇವೆ. ಆ ನೋವನ್ನು ಹೇಳ್ಕೊತಾರೆ. ಯಾರಾದರೂ ಏನಾದರೂ ಮಾತಾಡಿದಾಗ ಏನಾಗ್ಬೋದು ಅಂತ. ಒಂದು ನಿದರ್ಶನ ಹೇಳ್ತೇನೆ. ಅಬ್ಬಾ ಆ ಹುಡುಗಿ ಅನ್ನೋ ಸಿನಿಮಾ ಎಚ್.ಎಲ್.ಎನ್. ಸಿಂಹ ಅವರೇನೇ ನಿರ್ದೇಶನ ಮಾಡಿದ್ದು, ಎಚ್.ಎಲ್.ಎನ್. ಸಿಂಹ ಅವರೇನೇ ಬೇಡ್ರ ಕಣ್ಣಪ್ಪ ನಿರ್ದೇಶನ ಮಾಡಿದ್ದು, ರಾಜ್ಕುಮಾರ್ ಅಂತ ಹೆಸರಿಟ್ಟವರು ಎಚ್.ಎಲ್.ಎನ್. ಸಿಂಹ ಅವರು. ಅಬ್ಬಾ ಆ ಹುಡುಗಿನಲ್ಲಿ ರಾಜಶಂಕರ್ ನಾಯಕರು. ಇವರು ಇನ್ನೊಬ್ಬ ನಾಯಕ ಎರಡನೇ ನಾಯಕ. ಹಾಗೆ ನೋಡಿದರೆ ಆ ಸಿನಿಮಾ ಬಂದಾಗ ಒಂದು ಟೀಕೆ ಬರುತ್ತೆ. ಏಕೆಂದರೆ ಅನೇಕರಿಗೆ ಗೊತ್ತಿರೋದಿಲ್ಲ, ಇದು ರಾಜ್ಕುಮಾರ್ ಅವರ ಅಂಥ ಒಂದು ದೊಡ್ಡ ವ್ಯಕ್ತಿತ್ವ ಬೆಳಿಬೇಕಾದ್ರೆ ಸುಪ್ಪತ್ತಿಗೆ ಮೇಲೆ ಬೆಳೀಲಿಲ್ಲ, ಅರಗಿಸ್ಕೊಳ್ತು. ಏಕೆಂದರೆ ಎಲ್ಲ ಕಿಡಿಗೇಡಿಗಳ ಕಿಡಿಯನ್ನು ಅರಗಿಸ್ಕೊಂಡು ಆ ಕಿಡಿಯಲ್ಲಿ ಬೆಳಕನ್ನು ಹುಟ್ಟಿಸಿದ ರಾಜ್ಕುಮಾರ್. ಅಂಥ ಒಂದು ಮಹಾನ್ ಪ್ರತಿಭೆ ರಾಜ್ಕುಮಾರ್. ಆಗ ಅವರು ಹೇಳ್ತಾರೆ, ಬರೀತಾರೆ, ಈ ಪುಸ್ತಕದಲ್ಲಿ ಬರೀತಾರೆ, ದೊಗಲೆ ಪ್ಯಾಂಟಿನ ನಾಸಿಕಾಸುರ ಅಂತ ನನ್ನ ಕರೆದ್ರು. ಆವಾಗ ಈಗ ಟೀಕೆ ಮಾಡಿದರು, ನನಗೆ ನೋವಾಯಿತು ಅಂತಾರೆ. ಆದರೆ ನಾನು ಮುಂದಿನ ಭಾಗನೂ ಓದಿದ್ದೀನಿ. ಅದನ್ನು ಬರೀ ಅವರನ್ನು ದೊಗಲೆ ಪ್ಯಾಂಟಿನ ನಾಸಿಕಾಸುರ ಅಂತ ಕರೀಲಿಲ್ಲ, ಅದರ ಜೊತೆಗೆ ದೊಗಲೆ ಪ್ಯಾಂಟಿನ ನಾಸಿಕಾಸುರನನ್ನು ನೋಡುವುದು ಕನ್ನಡಿಗರ ದೌರ್ಭಾಗ್ಯ ಅಂತ ಬರೆದ್ರು ಈ ಕನ್ನಡದ ಪತ್ರಕರ್ತರು. ಆದರೆ ಯಾರನ್ನು ದೌರ್ಭಾಗ್ಯ ಅಂತ ಕರೆದ್ರೋ ಅವರು ಇಡೀ ಕರ್ನಾಟಕದ ಸೌಭಾಗ್ಯವಾದರಲ್ಲ, ಅದು ಬಹಳ ಮುಖ್ಯವಾದ್ದು. ಬರೀ ದೌರ್ಭಾಗ್ಯ ಅಲ್ಲ, ಅವರು ದೌರ್ಭಾಗ್ಯ ಅಂದರು. ಆದರೆ ಅದನ್ನು ಅರಗಿಸ್ಕೊಳ್ಬೇಕಲ್ಲ ಒಬ್ಬ ವ್ಯಕ್ತಿ. ಸುಮ್ಮನೆ ಅರಗಿಸ್ಕೊಳ್ಳೋಕೆ ಸಾಧ್ಯವಾ? ರಾಜ್ಕುಮಾರ್ ಅವ್ರಿಗೆ ಸಾಧ್ಯ ಆಯಿತು. ಎದುರುಗಡೆ ಟೀಕೆ ಮಾಡಲಿಲ್ಲ ಅವರು, ನನ್ನ ಪ್ರತಿಭೆಯಿಂದ ಉತ್ತರ ಕೊಡ್ತೀನಿ ಅಂತ ಕೊಟ್ಟರು. ಎಲ್ಲವನ್ನೂ ತನ್ನ ಪ್ರತಿಭೆಯಿಂದಲೇ ಉತ್ತರ ಕೊಟ್ಟಂಥವರು. ಈ ಕನ್ನಡಿಗರ ಸೌಭಾಗ್ಯ. ಈ ಥರ ಟೀಕೆ ಅವ್ರಿಗೆ ಅಷ್ಟೇ ಅಲ್ಲ, ಅನೇಕರಿಗೆ ಬಂದಿರೋದು ಉಂಟು. ಸುಮ್ಮನೆ ನನಗೆ ತಕ್ಷಣ ನೆನಪಿಗೆ ಬಂತು, ಹೇಳ್ತೀನಿ. ಶಿವರಾಜ್ ಕುಮಾರ್ ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತ ತಿಳ್ಕೊಂಡು ಹೇಳ್ತಿದ್ದೀನಿ. ಶಿವಣ್ಣ ಅವರು ಚಿತ್ರರಂಗ ಪ್ರವೇಶ ಮಾಡಿದಾಗ ಒಬ್ಬ ನಿರ್ದೇಶಕರು ಎಲ್ಲಾದರೂ ಹೀರೋ ಆಗ್ತಾರೇನ್ರಿ ಇವರು ಅಂತ ಕರೆದ್ರು. ಶಿವರಾಜ್ ಕುಮಾರ್ ಅವ್ರಿಗೂ ಗೊತ್ತು, 130 ಸಿನಿಮಾಗಳ ಹೀರೋ ಆದರು. ಇದೇ ಉತ್ತರ. 40 ವರ್ಷ ಚಿತ್ರರಂಗದಲ್ಲಿ ಇನ್ನೂ ಕ್ರಿಯಾಶೀಲವಾಗಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ನಿರಂತರವಾಗಿ ಸಿನಿಮಾಗಳನ್ನು ಮಾಡ್ತಾ, ಉದ್ಯಮಕ್ಕೆ ಪೂರಕವಾಗ್ತಾ, ಅನೇಕರಿಗೆ ಕೆಲಸ ಕೊಡೋದಕ್ಕೆ ಸಾಧ್ಯ ಆಗುವಂತಹ ನಾಯಕ ನಟನಾಗಿ ಇವತ್ತು ಇದ್ದಾರಲ್ಲ. ಅವತ್ತು ಇವನು ಹೆಂಗ್ರಿ ಇವನು ಹೀರೋ ಆಗ್ತಾರೆ, ಆ ಮುಖನೇನ್ರಿ ಅಂತ ಹೇಳಿದವರಿಗೆ ಶಿವಣ್ಣ ಎದುರುಗಡೆ ಹೇಳಲಿಲ್ಲ. 40 ವರ್ಷದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಇದು ಅಪ್ಪ ಮಾಡಿದ್ದು. ಅಪ್ಪನೂ ಹೀಗೆ ಉತ್ತರ ಕೊಟ್ಕೊಂಡು ಬಂದದ್ದು. ಸೋದರಿ ಅನ್ನೋ ಸಿನಿಮಾ ಬಂದ ಸಂದರ್ಭ ಅವಾಗಲೂ ಅಷ್ಟೇನೆ. ಮೊದಲರ್ಧ ರಾಜನ ಪಾಯಿತ್ರಿಕೆ ಮನುಷ್ಯ ಲಾಯಕ್ಕೆ ಅಲ್ಲ, ಎರಡನೇ ಅರ್ಧದಲ್ಲಿ ಬರೀ ಬೇಡ್ರ ಕಣ್ಣಪ್ಪನ ಥರ ಅಭಿನಯ ಮಾಡಿದ್ದಾರೆ ಅಂತ ಹೇಳಿದಾಗ ಬೇಜಾರಾಗುತ್ತೆ ರಾಜ್ಕುಮಾರ್ ಅವರಿಗೆ. ಶಿವಾಜಿ ಟಾಕೀಸ್ ಅಂತ ಇತ್ತು ಜೆ.ಸಿ. ರೋಡಲ್ಲಿ. ಅಲ್ಲಿ ಸೋದರಿ ಚಿತ್ರವನ್ನು ನೋಡ್ತಾರೆ ಇವರು. ಪಾರ್ವತಮ್ಮನವ್ರ ಜೊತೆ ಹೋಗಿ ಸೋದರಿ ಚಿತ್ರವನ್ನು ನೋಡಿ, ಯಾಕಪ್ಪ ಚಿತ್ರರಂಗಕ್ಕೆ ಬಂದೆ, ಸೀದಾ ರಂಗಭೂಮಿಗೆ ವಾಪಸ್ ಹೋಗೋಣ ಅಂತ ನೋವಿನಿಂದ ಕೂತ್ಕೊಂಡು ಒಂದು ಸರಿ ಸಿನಿಮಾ ನೋಡೋಣ ಅಂತ ನೋಡ್ತಿರ್ತಾರೆ. ಇಂಟರ್ವಲ್ ಬರುತ್ತಲ್ಲ, ಆಗ ಜನ ಗುರುತಿಸ್ಬಿಡ್ತಾರೆ ಇವ್ರನ್ನ. ಗುರುತಿಸ್ಬಿಟ್ಟು ಎಲ್ಲರೂ ರಾಜ್ಕುಮಾರ್ಗೆ ಜೈ, ರಾಜ್ಕುಮಾರ್ಗೆ ಜೈ ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ. ಆಗ ನಾನು ಜನಗಳ ಮನಸ್ಸಿನಲ್ಲಿದ್ದೇನೆ ಅಂತ ಅನಿಸಿ ತಮ್ಮ ನಿರ್ಧಾರವನ್ನು ಬದಲಾಯಿಸ್ಕೊಳ್ತಾರೆ, ಮುಂದುವರಿತಾರೆ. ಅವರು ನಿಜವಾದ ಅರ್ಥದಲ್ಲಿ ಕನ್ನಡ ಚಿತ್ರರಂಗದ ನಟ ಸಾರ್ವಭೌಮ ಆಗ್ತಾರೆ. ಇವೆಲ್ಲವನ್ನೂ ಅರಗಿಸ್ಕೊಂಡು ಬಂದಂಥವ್ರವರು. ಆನಾಕ್ರು ಅಂತಹ ಬಹಳ ದೊಡ್ಡ ಲೇಖಕರು ಕಾದಂಬರಿ ಸಾರ್ವಭೌಮ ಅಂತ ಆನಾ ಕೃಷ್ಣರಾಯರನ್ನು ಕರೆದರು. ಇವರನ್ನು ನಟ ಸಾರ್ವಭೌಮ ಅಂತ ಕರೆದರು. ಕೋಲಾರದ, ಇದು ರಾಜ್ಕುಮಾರ್ ಹೇಳಿರೋ ಮಾತುಗಳು ಹೇಳ್ತಿರೋದು, ನನ್ನ ಮಾತುಗಳಲ್ಲ ಇವು, ಏಕೆಂದರೆ ಅವರೇ ಹೇಳ್ಕೊಂಡಿದ್ದಾರಲ್ಲ. ಸೊ ಆ ಕೋಲಾರದಲ್ಲಿ ನಡೆದಂಥ ಒಂದು ಚಿತ್ರದ ಶತದಿನೋತ್ಸವ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಹೊಗಳುತ್ತಾ ಅವರು ಒಂದು ಮಾತನ್ನು ಹೇಳ್ತಾರೆ, ಅರೆಬೆತ್ತಲೆ ಚಿತ್ರಗಳಲ್ಲಿ ನಟ ಸಾರ್ವಭೌಮ ಮಾಡಬಾರದು. ನಟ ಸಾರ್ವಭೌಮ ಅನ್ನೋ ಕಿರೀಟ
ಇದೆಯಲ್ಲ ಅದು ಕಳಂಕ ಬರಬಾರದು ಅಂತಾರೆ. ಆಗ ಅನಿಸ್ತಂತೆ ರಾಜ್ಕುಮಾರ್ ಅವರಿಗೆ, ಏನಪ್ಪ ಶತದಿನೋತ್ಸವ ಸಮಾರಂಭಕ್ಕೆ ಬಂದ್ಬಿಟ್ಟು ಈ ಥರ ಆಕ್ಷೇಪ ಮಾಡ್ತಿದ್ದಾರೆ ಅಂತ ತಕ್ಷಣ ನೋವಾಯ್ತಂತೆ. ಆದರೆ ಅದೇ ಆನಾ ಕೃಷ್ಣರಾಯರು ಒಂದು ಕಡೆ ಇವರು ಬೇಡ್ರ ಕಣ್ಣಪ್ಪ ನಾಟಕ ಆಡ್ತಿರುವಾಗ, ಅಂದರೆ ಮದ್ರಾಸಲ್ಲಿ ಇದ್ದಾಗಲೂ ಸಹ ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಅಂತ ಕಟ್ಕೊಂಡು ಬಿಡುವಿದ್ದಾಗ ಕರ್ನಾಟಕಕ್ಕೆ ಬಂದು ನಾಟಕಗಳನ್ನು ಆಡ್ತಿದ್ದ ಪದ್ಧತಿ ಇತ್ತು. ಆ ಬೇಡ್ರ ಕಣ್ಣಪ್ಪ ನಾಟಕ ನೋಡೋದಕ್ಕೆ ಅದೇ ಆನಾ ಕೃಷ್ಣರಾಯರು ಹೋಗ್ತಾರೆ. ಎಲ್ಲ ನೋಡಿದ್ದಾದ್ಮೇಲೆ ಒಂದು ಮಾತು ಹೇಳಿದ್ರಂತೆ ಆನಾ ಕೃಷ್ಣರಾಯರು, ವರದಾಚಾರ್ಯರು ಬಹಳ ದೊಡ್ಡ ಕಲಾವಿದರು ಅವರು, ವರದಾಚಾರ್ಯರು, ಗುಬ್ಬಿ ವೀರಣ್ಣ ಇತ್ಯಾದಿ ಏನು ಸುಬ್ಬಯ್ಯ ನಾಯ್ಡು ಅಂತೀವಲ್ಲ, ಅದಕ್ಕೆ ಮುಂಚೆ ರತ್ನಾವಳಿ ನಾಟಕ ಕಂಪನಿ ಅಂತ ಕಟ್ಟಿ ಬಹಳ ದೊಡ್ಡ ಕಲಾವಿದರು. ನಾನು ಅಂದುಕೊಂಡಿದ್ದೆ ವರದಾಚಾರ್ಯರು ನಿಧನರಾದ ಮೇಲೆ ಇನ್ನು ಯಾರೂ ಆ ಥರ ಕಲಾವಿದ ಬರಲ್ಲ ಅಂದ್ಕೊಂಡಿದ್ದೆ. ರಾಜ್ಕುಮಾರ್ ಅವರನ್ನು ನೋಡಿದ್ದಾದ್ಮೇಲೆ, ಅವರ ಅಭಿನಯ ನೋಡಿದ ಮೇಲೆ ನಾನು ಹೇಳಿದ್ದು ತಪ್ಪು ಅಂತ ಗೊತ್ತಾಯಿತು. ವರದಾಚಾರ್ಯರು ಇಲ್ಲಿ ಮರುಹುಟ್ಟು ಪಡೆದಿದ್ದಾರೆ ಅಂತ ಹೇಳ್ತಾರೆ. ಅದೇ ಆನಾ ಕೃಷ್ಣರಾಯರು. ಇದನ್ನು ತೋರಿಸಿದ್ದು ಯಾವುದು? ರಾಜ್ಕುಮಾರಿ ಎನ್ನುವ ಪ್ರಜಾಪ್ರತಿಭೆ ಇದನ್ನು ತೋರಿಸಿದ್ದು. ಹೀಗಾಗಿ ಈ ಪುಸ್ತಕ ಇಂಥ ಅನೇಕ ವಿಷಯಗಳು, ಅವರ ಅನುಭವ ಕಥನಗಳನ್ನು, ಚಿತ್ರರಂಗದಲ್ಲಿ ನಡೆದಂತಹ ಅನೇಕ ಘಟನೆಗಳನ್ನು, ಸಾಹಸ ದೃಶ್ಯಗಳಲ್ಲಾದಂತಹ ಅವಘಡಗಳನ್ನು ಎಲ್ಲವನ್ನು ಚಿತ್ರಿಸ್ತಾ ಹೋಗುತ್ತೆ. ಅನೇಕ ವ್ಯಕ್ತಿಗಳ ಬಗೆಗೆ ವ್ಯಕ್ತಿ ಚಿತ್ರಗಳನ್ನು ಕೊಡುತ್ತೆ ಈ ಪುಸ್ತಕ. ಯಾರ್ದಾದ್ರೂ ವಿಷಯ ಬಂದಾಗ ಅದನ್ನು ಪರಿಪೂರ್ಣವಾಗಿ ಅವರ ವ್ಯಕ್ತಿ ಎಂಥವರು ಅನ್ನೋದನ್ನು ಕಟ್ಕೊಡೋ ಅಂಥ ಅನೇಕ ವಿವರಗಳು ಇದರಲ್ಲಿವೆ. ಒಂದನ್ನು ಹೇಳಲೇಬೇಕು, ಗಂಧದ ಗುಡಿ ಸಂದರ್ಭದಲ್ಲಿ ನಡೆದಂತಹ ಘಟನೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರೇ ಇಲ್ಲಿ ಸವಿವರವಾಗಿ ವಿವರಿಸಿದ್ದಾರೆ. ಆಗ ಅಕಸ್ಮಾತ್ತಾಗಿ ಬಂದೂಕ ಕೈಯಲ್ಲಿದ್ದಿದ್ದು ಬಾಲಣ್ಣನವರ ಕೈಯಲ್ಲಿ, ವಿಷ್ಣುವರ್ಧನ್ ಕೈಯಲ್ಲಲ್ಲ. ಇದನ್ನು ರಾಜ್ಕುಮಾರೇ ಹೇಳಿದ್ದಾರೆ. ದುರದೃಷ್ಟ ಏನು ಅಂದರೆ ಕನ್ನಡದ ಪತ್ರಿಕಾ ಪ್ರಪಂಚ ಇದನ್ನು ದೊಡ್ಡ ಸುದ್ದಿಯನ್ನು ಮಾಡಲೇ ಇಲ್ಲ. ಮಾಡಿದ್ದಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿ. ಎಂದೂ ಯಾವುದನ್ನು ಸತ್ಯವನ್ನು ಮುಚ್ಚಿಡಲಿಲ್ಲ ರಾಜ್ಕುಮಾರ್ ಅವರು. ಅಂತಹ ವಿವರಗಳಿವೆ. ಜೊತೆಗೆ ಅವರು ಭಾಷೆ ಬಗ್ಗೆ ನನಗೆ ಬಹಳ ವಿಶೇಷ ಅಂತ ಅನಿಸೋದು, ಇದು ಹೇಳುವ ಪುಸ್ತಕ. ಇದು ಅಂದರೆ ಬರೆಯೋ ಪುಸ್ತಕ, ಬರೆದಿದ್ದು ದತ್ತರಾಜ್ ಅವರು, ಆದರೆ ಹೇಳುವ ಪುಸ್ತಕ. ಅವರು ಮಾತಾಡೋ ರೀತಿ ಇದೆಯಲ್ಲ, ಒಂದು ರಾಜ್ಕುಮಾರ್ ಅಂತ ಹೆಸರಿಡ್ತಾರೆ HLN ಸಿಂಹ. ಅವಾಗ ಇವ್ರು ಕೇಳ್ತಾರಂತೆ, ಸ್ವಾಮಿ ನನಗೆ ರಾಜ್ಕುಮಾರ್ ಅಂತ ಹೆಸರಿಟ್ಟಿದ್ದೀರಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಏನು ಹೇಳಿದಾರಂತೆ ಅಂದರೆ, ರಾಜ್ಕುಮಾರ್ ಅವರು ಇದರಲ್ಲೇ ಬರೆದಿರೋ ಹಾಗೆ, ರೆಕ್ಕೆ ಇಲ್ಲ ಪುಕ್ಕ ಇಲ್ಲ ಗರುಡಯ್ಯಂಗಾರರು, ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಶಾರದಮ್ಮನವರು, ದುಡ್ಡಿಲ್ಲ ಕಾಸಿಲ್ಲ ಸಂಪತ್ತಯ್ಯಂಗಾರರು, ರಾಜ್ಯ ಇಲ್ಲ ಪ್ರಜೆ ಇಲ್ಲ ಅನ್ನೋಗೆ ನನಗ್ಯಾಕೆ ಸ್ವಾಮಿ ಹೆಸರನ್ನು ಇಟ್ರಿ ಅಂತಾರಂತೆ. ಅಂದರೆ ದುಡ್ಡಿಲ್ಲ ಏನಿಲ್ಲ, ಸಂಪತ್ತಯ್ಯಂಗಾರ, ಸಂಪತ್ತು ಅನ್ನೋದು. ಹಾಗೆ ರೆಕ್ಕೆ ಇಲ್ಲ ಪುಕ್ಕ ಇಲ್ಲ ಗರುಡಯ್ಯಂಗಾರು ಅನ್ನೋದು. ಹಾಗೆ ನನಗೆ ರಾಜ್ಯನೂ ಇಲ್ಲ ಪ್ರಜೆಗಳು ಇಲ್ಲ ಏನೂ ಇಲ್ಲ, ನನಗ್ಯಾಕೆ ಸ್ವಾಮಿ ರಾಜ್ಕುಮಾರ್ ಅಂತ ಹೆಸರಿಡ್ತೀರಿ ಅಂದಾಗ, ಇಲ್ಲಯ್ಯ ನಿನಗೆ ಒಳ್ಳೆಯ ಹೆಸರು ಇದು, ಇರು ನೀನು ರಾಜ್ಕುಮಾರನೇ ಹಾಕ್ತೀಯ ನೀನು ಅಂತ ಹೇಳಿದರು ಅಂತ. ಈ ಭಾಷೆ ಬಳಸಿದ್ದಿದೆಯಲ್ಲ ರಾಜ್ಕುಮಾರ್ ಅವರು, ಕನ್ನಡ ಭಾಷಾ ವಿಜ್ಞಾನಿಗಳು ಇದನ್ನು ಗಮನಿಸಬೇಕು. ಬಹಳ ವಿಶೇಷವಾಗಿ ಇಲ್ಲಿ ಪ್ರಾಧ್ಯಾಪಕರಿದ್ದೀರಿ, ಚಾಮರಾಜನಗರದ ಭಾಷೆ ಇದೆಯಲ್ಲ, ಸ್ವಚ್ಛ ಭಾಷೆಯನ್ನು ನಾನು ಬಳಸ್ತಿದ್ದೀನಿ ಅಂತ ಹೇಳಿದ್ದಾರೆ ಇಲ್ಲಿ. ಅಂದರೆ ಸ್ವಚ್ಛ ಭಾಷೆ ಅಂದ್ರೇನು? ನಮ್ಮವ್ರು ಏನು ಅಂದ್ಕೊಂಡಿದ್ದಾರೆ ಅಂದರೆ, ಸ್ವಚ್ಛ ಭಾಷೆ ಅಂದರೆ ಮಹಾಪ್ರಾಣ ಅಲ್ಪ ಪ್ರಾಣ ಅಷ್ಟೇ ಅಂದ್ಕೊಂಡಿದ್ದಾರೆ. ಹಾಗಲ್ಲ. 850ರಲ್ಲಿ ಕನ್ನಡದಲ್ಲಿ ಬಂದಂತಹ ಕವಿರಾಜ ಮಾರ್ಗ ಅನ್ನೋ ಕೃತಿ ಬರೆದ ಶ್ರೀ ವಿಜಯ ಇದನ್ನಲ್ಲ, ಅವನು ಕನ್ನಡಂಗಳ್ ಅಂತ ಹೇಳ್ದ. ಕರ್ನಾಟಕದಲ್ಲಿ ಅನೇಕ ಕನ್ನಡಗಳಿವೆ ಅನ್ನೋದನ್ನು 9ನೇ ಶತಮಾನದಲ್ಲೇ ನಮ್ಮ ವಿದ್ವಾಂಸರು ಗುರುತಿಸಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಒಂದು ಕನ್ನಡ ಇರುತ್ತೆ, ಚಿತ್ರದುರ್ಗ ತುಮಕೂರಲ್ಲಿ ಒಂದು ಕನ್ನಡ ಇರುತ್ತೆ, ಚಾಮರಾಜನಗರದಲ್ಲಿ ಇನ್ನೊಂದು ಕನ್ನಡ ಇರುತ್ತೆ, ಮಂಡ್ಯದಲ್ಲಿ ಇನ್ನೊಂದು ಕನ್ನಡ ಇರುತ್ತೆ. ಎಲ್ಲವೂ ಕನ್ನಡವೇ, ಎಲ್ಲವೂ ಸ್ವಚ್ಛವೇ. ಇದು ರಾಜ್ಕುಮಾರ್ ಈ ಪುಸ್ತಕದಲ್ಲಿ ಗೊತ್ತಾಗುತ್ತೆ. ಯಾಕೆಂದರೆ ಸ್ವಚ್ಛ ಭಾಷೆ ಅಂತಲೇ ಕರೀತಾ ಹೋಗ್ತಾರೆ. ಇಂಥ ಒಬ್ಬ ಮಹಾನ್ ಕಲಾವಿದ ತನ್ನ ಅನುಭವಗಳನ್ನು ಹೇಳ್ಕೊಂಡಿದ್ದಿದೆಯಲ್ಲ. ಇನ್ನೊಂದು ವಿಷಯ ನನಗೆ ಗೊತ್ತಿರಲಿಲ್ಲ, ರಾಜ್ಕುಮಾರ್ ಅವರಿಗೆ ವರದಪ್ಪನವರ ಜೊತೆ ಗೋವಿಂದರಾಜು ಅಂತ ಒಬ್ಬ ಸೋದರರಿದ್ದರಂತೆ. ಗೋವಿಂದರಾಜು ಅಂತ ಅವರು ಅದನ್ನು ಹೇಳ್ಕೊತಾರೆ. ಭಾಳ ಚಿಕ್ಕಂದಿನಲ್ಲಿ ಗೋವಿಂದರಾಜು ಸತ್ತೋಗ್ತಾರೆ. ಇವರೊಂದು ಭೂಕೈಲಾಸ ನಾಟಕ ಆಡ್ತಿರೋ ಸಂದರ್ಭದಲ್ಲಿ ತನ್ನ ತಮ್ಮ ಸತ್ತೋದಂಥ ಸುದ್ದಿ ಬರುತ್ತೆ. ಸುದ್ದಿ ಗೊತ್ತಾದ ಮೇಲೂ ನಾಟಕವನ್ನು ಅಷ್ಟೇ ಚೆನ್ನಾಗಿ ಆಡಿಬಿಟ್ಟು ಆನಂತರ ಊರಿಗೆ ಹೋಗ್ತಾರೆ. ಗೋವಿಂದರಾಜು ಅನ್ನೋ ಒಬ್ಬ ತಮ್ಮ ಇದ್ದರು ಅಂತಲೇ ನಮಗೆ ಗೊತ್ತಿರಲಿಲ್ಲ. ಮಹಿಷಾಸುರ ಮರ್ದಿನಿಯಲ್ಲಿ ಮೊದಲು ಇವರು ಹಾಡು ಹೇಳಿದ್ದು ಅಂತ ನಾವೆಲ್ಲ ನಂಬ್ಕೊಂಡಿದ್ವಿ. ಆದರೆ ಇವರ ಪ್ರಕಾರ ರಾಜ್ಕುಮಾರೇ ಬರ್ಕೋತಾರೆ, ಹರಿಭಕ್ತದಲ್ಲಿ 2 ಶ್ಲೋಕಗಳನ್ನು ಆಗಲೇ ಹಿಂದೆಯೇ ಹಾಡಿಬಿಟ್ಟಿದ್ರು. ಹೀಗೆ ಅನೇಕ ಹೊಸ ವಿಷಯಗಳನ್ನು ಇಟ್ಕೊಂಡಿರುವಂಥ ಈ ಪುಸ್ತಕ ಇದೆಯಲ್ಲ, ಈ ಪುಸ್ತಕ ಮಹತ್ವದ್ದು ಯಾಕೆಂದರೆ
ರಾಜ್ಕುಮಾರ್ ಅವರ ಅಪ್ಪಟವಾದಂತಹ ಸಾಚಾದಂಥ ಸತ್ಯದ ಅನಾವರಣ ಇದು. ಏಕೆಂದರೆ ಇವತ್ತು ಸುಳ್ಳುಗಳ ಅನಾವರಣ ಬಹಳ ಆಗ್ತಿರೋ ಕಾಲದಲ್ಲಿ ಆ ಸತ್ಯದ ಅನಾವರಣ ರಾಜ್ಕುಮಾರ್ ಅವರು ನಮಗೆ ಕೂಡಿಸ್ಕೊಂಡು ಹೇಳ್ದಾಗಿದೆ ಈ ಪುಸ್ತಕ. ಅಷ್ಟೇ ಚೆನ್ನಾಗಿ ದತ್ತರಾಜ್ ಅವರು ಬರೆದಿದ್ದಾರೆ. ಆಮೇಲೆ ಇನ್ನು ರಾಜ್ಕುಮಾರ್ ಅವರ ಕುರಿತಂತೆ ಯಾಕೆ ಇಷ್ಟೊಂದು ಜನ ಎಲ್ಲ ನಾವು ಪ್ರಶಂಸೆ ಮಾಡ್ತೇವೆ, ಯಾಕೆ ಇವತ್ತು ಜ್ಞಾಪಿಸ್ಕೊಳ್ತೇವೆ? ಕೇವಲ ಕಲಾವಿದ ಅಂತ ಅಲ್ಲ, ದೊಡ್ಡ ಕಲಾವಿದರು ಹೌದು, ಅಪ್ಪಟ ಮನುಷ್ಯರು ಹೌದು. ಅವರ ಬಗ್ಗೆಗೆ ಯಾರ್ಯಾರು ಏನು ಹೇಳಿದ್ದಾರೆ ಅನ್ನೋದನ್ನು ಒಂದೊಂದು ಮಾತುಗಳನ್ನು ಹೇಳಿಬಿಟ್ಟು ನಾನು ಭಾಷಣ ಮುಗಿಸೋಕ್ಕೆ ಇಷ್ಟಪಡ್ತೇನೆ. ಅಮಿತಾಬ್ ಬಚ್ಚನ್ ಅವರು ಒಂದು ಮಾತು ಹೇಳ್ತಾರೆ, ರಾಜ್ಕುಮಾರ್ ಅವರು ಹಿಂದಿ ಚಿತ್ರರಂಗದಲ್ಲಿ ಇದ್ದಿದ್ದರೆ ನಾವೆಲ್ಲ ಚಿತ್ರರಂಗದಲ್ಲಿ ಹೀಗೆ ಸ್ಟಾರ್ಗಳಾಗಿ ಇರ್ತಾನೆ ಇರಲಿಲ್ಲ ಅಂತಾರೆ. ಒಂದು ವೇಳೆ ಹಿಂದಿ ಚಿತ್ರರಂಗದಲ್ಲಿ ಇವರಿದ್ದರೆ ನಾವೆಲ್ಲ ಸ್ಟಾರೇ ಆಗ್ತಿರಲಿಲ್ಲ ಅಂತಾರೆ ಅಮಿತಾಬ್ ಬಚ್ಚನ್ ಅವರು. ಎಂಥ ಮಾತು ಗಮನಿಸಿ. MG ರಾಮಚಂದ್ರನ್ ಹೇಳ್ತಾರೆ, ರಾಜ್ಕುಮಾರ್ ನನ್ನ ತಮ್ಮನ ಹಾಗೆ, ಇವರು ಅದ್ಭುತ ಕಲಾವಿದ ಅಂತ MG ರಾಮಚಂದ್ರನ್ ಹೇಳ್ತಾರೆ. ಹಾಗೆ ಕೊನೆವರೆಗೂ MGR ಅವ್ರು ನಡ್ಕೊಂಡ್ರು. ರಜನಿಕಾಂತ್ ಹೇಳ್ತಾರೆ, 10 MGRಗಳು ಒಬ್ಬ ರಾಜ್ಕುಮಾರ್ಗೆ ಸಮ. 10 MGR ಇದ್ದಾಗೆ ಒಬ್ಬ ರಾಜ್ಕುಮಾರ್ ಅಂದರೆ ಅಂತ ಹೇಳ್ತಾರೆ. ಚಿರಂಜೀವಿ ಬಹಳ ಸೊಗಸಾದ ಇನ್ನೊಂದು ಮಾತು ಹೇಳ್ತಾರೆ, ತೆಲುಗಿನಲ್ಲಿ ಏಕಕಾಲಕ್ಕೆ ನಾಗೇಶ್ವರರಾವ್ NTR ಅಂತಿದ್ರು, ಮಲಯಾಳಂನಲ್ಲಿ ಮುಮ್ಮಟ್ಟಿ ಮೋಹನ್ ಲಾಲ್ ಅಂತ ಹೇಳ್ತೀವಿ, ತಮಿಳಿನಲ್ಲಿ MG ರಾಮಚಂದ್ರನ್ ಶಿವಾಜಿ ಗಣೇಶನ್ ಅಂತ ಹೇಳ್ತೀವಿ. ಆದರೆ ಕನ್ನಡ ಚಿತ್ರರಂಗದಲ್ಲಿ ಇಬ್ಬಿಬ್ಬರಿಲ್ಲಿವೇ ಇಲ್ಲ, ಏಕೈಕ ವ್ಯಕ್ತಿ ರಾಜ್ಕುಮಾರ್ ಮಾತ್ರ ಇರೋದು. ಇದು ಚಿರಂಜೀವಿ ಹೇಳಿದಂಥ ಮಾತು. ಹೀಗೆ ಯಾವ ಅನಕ್ರು ಅವರು ನೀನು ಅರಬೆತ್ತಲೆಲ್ಲ ಪಾತ್ರ ಮಾಡಬಾರ್ದು ಅಂತ ಹೇಳಿದ್ರು, ಅವರು ಒಂದು ಮಾತನ್ನು ಹೇಳ್ತಾರೆ, ರಾಜ್ಕುಮಾರ್ ಅವರು ಕನ್ನಡ ಚಿತ್ರಗಳಲ್ಲಿ ಮಾತ್ರವೇ ಅಭಿನಯಿಸ್ತೇನೆ ಅನ್ನೋ ನಿರ್ಧಾರವನ್ನು ಮಾಡದೆ ಹೋಗಿದ್ದಿದ್ರೆ ಕನ್ನಡ ಚಿತ್ರೋದ್ಯಮ ಅನ್ನೋದೇ ಉಳಿತಿರಲಿಲ್ಲ, ಅಸ್ತಿತ್ವ ಇರ್ತಿರಲಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಇದು ಕನ್ನಡ ಚಿತ್ರರಂಗಕ್ಕೆ ರಾಜ್ಕುಮಾರ್ ಕೊಟ್ಟಂತಹ ಬಹಳ ದೊಡ್ಡ ಕೊಡುಗೆ ಅಂದ್ಕೊಂಡಿದ್ದೀನಿ. ಅದರ ಜೊತೆಗೆ ರಾಜ್ಕುಮಾರ್ ಬಹಳ ಮುಖ್ಯ ಅನ್ನೋದಕ್ಕೆ ಅವರು ಅತ್ಯಂತ ಜಾತ್ಯತೀತವಾಗಿ ಬದುಕಿದಂಥವ್ರು. ಇವತ್ತು ಜಾತ್ಯತೀತ ಮೌಲ್ಯ, ಸಂವಿಧಾನಾತ್ಮಕ ಮೌಲ್ಯಗಳಿಗೆ ಧಕ್ಕೆ ಬರ್ತಿರೋಂಥ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲೇಬೇಕು. ಅವರದೇ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಎಂದೂ ಅವರು ಜಾತಿಯ ಜೊತೆ ಗುರುತಿಸ್ಕೊಳ್ಳಿಲ್ಲ, ಜಾತಿವಾದ ಮಾಡಲಿಲ್ಲ, ಸಮಾನತೆ ಅನ್ನೋದನ್ನು ಬದುಕಿ ತೋರಿಸಿದಂಥವರು ಡಾಕ್ಟರ್ ರಾಜ್ಕುಮಾರ್ ಅವರಾಗಿದ್ದರು. ಅವರು ಒಂದು ಕಡೆ ಹೇಳ್ತಾರೆ, ನಾನು ಎಲ್ಲ ಜಾತಿಯವರು ಕೊಡುತ್ತಿರುವ ಅನ್ನವನ್ನು ತಿನ್ನುತ್ತಿದ್ದೇನೆ, ನಾನು ಎಲ್ಲ ಜಾತಿಯವರು ಕೊಡುತ್ತಿರುವ ಅನ್ನವನ್ನು ತಿನ್ನುತ್ತಿದ್ದೇನೆ, ಎಲ್ಲ ಜಾತಿಯವರ ಅಭಿಮಾನದಿಂದ ನಾನು ಬೆಳೆದಿದ್ದೇನೆ. ಆದ್ದರಿಂದ ಎಲ್ಲ ಜಾತಿಗಳು ನನ್ನ ಜಾತಿಗಳು ಅಥವಾ ನನಗೆ ಜಾತಿಯೇ ಇಲ್ಲ. ಇದು ರಾಜ್ಕುಮಾರ್ ಅವರ ಮಾತು. ಇದು ಈ ದೇಶದ ಆದರ್ಶ ಆಗೋದಾದರೆ ಅದೇ ನಿಜವಾದಂಥ ಆದರ್ಶ ಭಾರತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಆದರ್ಶ ಭಾರತಕ್ಕೆ ಒಬ್ಬ ಅಪ್ಪಟ ಮನುಷ್ಯ ಆದಂಥ ರಾಜ್ಕುಮಾರ್ ಅವರ ಕಥಾನಾಯಕನ ಕಥೆಯನ್ನು ನಾವೆಲ್ಲ ಮತ್ತೆ ಓದೋದ್ರ ಮುಖಾಂತರ ನಾವು ಅಪ್ಪಟ ಮನುಷ್ಯರಾಗೋಣ ಅಂತ ಆಶಿಸಿ ನನ್ನ ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.